ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನೀವು ಈ ಸಜೀವ ವಾಕ್ಯ ಎಂಬ ಕಾರ್ಯಕ್ರಮ, ವರ್ಡ್ ಆಫ್ ಲೈಫ್ ಎಂಬ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಿ. ನಾನು ಹೆರಿಕ್ ಜಾನ್ ಅಮ್ಮನ್ನ. ಈಗ ನಾವು ಸಭೆಯಾಗಿ ಅಕ್ಟೋಬರ್ ತಿಂಗಳಿನಿಂದ ಸೇರ್ತಾ ಇದ್ದೇವೆ ಮಂಗಳೂರಿನಲ್ಲಿ. ಬೋಲೂರು ಮಿಷನ್ ಕಾಂಪೌಂಡಲ್ಲಿರುವಂಥ ಸುಮವಿಲ್ಲ ಎಂಬ ಸ್ಥಳದಲ್ಲಿ, ಮನೆಯಲ್ಲಿ ನಾವು ದೇವರಾಧನೆ, ಸಭಾ ಆರಾಧನೆ ಮಾಡ್ತಾ ಇದ್ದೇವೆ. ಸಭೆಗೆ ಹೋಗದೇ ಇರುವವರು, ಯು ಆಲ್ ಆರ್ ವೆಲ್ಕಮ್. ಬನ್ನಿ, ಒಟ್ಟಾಗಿ ಸೇರಿ ಆರಾಧಿಸುವ, ದೇವರ ವಾಕ್ಯವನ್ನು ಕೇಳುವ, ಕ್ರಿಸ್ತನಲ್ಲಿ ನಾವು ಸಂತೋಷಿಸುವ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನಪ್ಪ. ಈ ಒಂದು ವರ್ಡ್ ಆಫ್ ಲೈಫ್ ಮಿನಿಸ್ಟ್ರಿ ಮತ್ತು ಸಜೀವ ವಾಕ್ಯ ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ 3 ವರ್ಷದಿಂದ ನಿನ್ನ ವಾಕ್ಯವನ್ನು ಸಾರುವಂಥ ಕೃಪೆಯನ್ನು ನೀನು ಕೊಟ್ಟಿದ್ದಿ. 3 ವರ್ಷಗಳಿಗೂ ಅಧಿಕವಾಯಿತು ದೇವ. ನಮ್ಮನ್ನು ನಡೆಸುತ್ತಾ ಬಂದಿದ್ದಿ ತಂದೆ. ಅನೇಕರು ವಾಕ್ಯವನ್ನು ಕೇಳಿದ್ದಾರೆ, ಅನೇಕರ ಜೀವಿತದಲ್ಲಿ ಬದಲಾವಣೆಗಳನ್ನು ನೀನು ಮಾಡಿದ್ದಿ. ವಾಕ್ಯವನ್ನು ಕೇಳುವಾಗ ಅವರ ಜೀವಿತದಲ್ಲಿ ಬದಲಾವಣೆ ಆಗಿದೆ, ಅದು ನಿನ್ನ ಕಾರ್ಯ. ಈ ದಿನ ಕೂಡ ಬೋಧಿಸುವಂಥ ನಿನ್ನ ವಾಕ್ಯವನ್ನು ಅನೇಕರು ಕೇಳುವಂತೆಯೂ ಮತ್ತು ಯಾರೆಲ್ಲ ಈಗ ವೀಕ್ಷಿಸ್ತಾ ಇದ್ದಾರ ಅವರ ಜೀವಿತದಲ್ಲಿ ಉನ್ನತವಾದ ಕಾರ್ಯಗಳು ಆಗುವುದಕ್ಕಾಗಿ ನಾನು ನಂಬಿಕೆಯಿಂದ ಸ್ತೋತ್ರ ಮಾಡುತ್ತೇನೆ. ನಿನ್ನ ಕೃಪಾ ವರಗಳಲ್ಲಿ ಪ್ರತಿಯೊಬ್ಬರು ಪ್ರಜ್ವಲಿಸಲಿ. ಕುಟುಂಬದಲ್ಲಿ ಯಾವಾಗಲೂ ಸಮಾಧಾನ ನೆಲೆಗೊಂಡಿರಲಿ. ಯಾಶುವ, ಶಾಲೋಮ್, ಯೇಸುವಿನ ಸಮಾಧಾನದಲ್ಲಿ, ಪ್ರಿನ್ಸ್ ಆಫ್ ಪೀಸ್, ಆತನ ಸಮಾಧಾನದಲ್ಲಿ ಕುಟುಂಬಗಳು, ಸಭೆಗಳು ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಕ್ರಿಸ್ತನಲ್ಲಿ ಪ್ರಿಯರೇ, ಕಳೆದ ವಾರ ನಾನು ದೇವರ ಯೋಜನೆಯ ಬಗ್ಗೆ ಮಾತನಾಡ್ತಾ ಇದ್ದೆ, ದ ಪ್ಲ್ಯಾನ್ ಆಫ್ ಗಾಡ್. ಅದರಲ್ಲಿ ಕೊನೆಯಲ್ಲಿ ಮುಗಿತಿರುವಾಗ ಅರಸನಾದ ದಾವೀದನು ಮತ್ತು ಫಿಲಿಷ್ಟಿಯರು, ಮೋಶೆ ಮಂಜೂಷದ ಪೆಟ್ಟಿಗೆಯನ್ನು ಮಾಡಿದ, ಅದಕ್ಕೆ ಧೂಪ ಸುಡ್ತಿದ್ರು, ಅಲ್ಲಿ ದೇವರು ಉತ್ತರ ಕೊಡ್ತಿದ್ದ. ಏಲಿಯ ಕಾಲದಲ್ಲಿ ಶತ್ರು ವಶವಾಯಿತು, ಫಿಲಿಷ್ಟಿಯರ ವಶವಾಯಿತು, ಅದು ಅವರಿಗೆ ಬಾಧಕವಾಯಿತು. ಅದನ್ನು ಕಳಿಸಿಕೊಟ್ಟರು. ಅಭಿನಾದಾಬನ ಮನೆಗೆ ಬಂತು. ಅಭಿನಾದಾಬನ ಮನೆಯಿಂದ ದಾವೀದನು ಫಿಲಿಷ್ಟಿಯರು ತಂದ ಮಾದರಿಯಲ್ಲಿಯೇ ತಂದ, ದೇವರ ಪ್ಲ್ಯಾನ್ನಲ್ಲಿ ತರಲಿಲ್ಲ. ದೇವರ ಹತ್ರ ಅದರ ಬಗ್ಗೆ ಪ್ಲ್ಯಾನ್ ಕೂಡ ಕೇಳಲಿಲ್ಲ. ಪ್ರೋಟೋಕಾಲ್ ಮಿಸ್ ಆದ. ಅದನ್ನು ತರುತ್ತಿರುವಾಗ ಒಬೇದೆದೋಮನ ಮನೆ ಹತ್ತಿರ ಉಜ್ಜನು ಬಿದ್ದು ಸತ್ತ. ಆ ಸ್ಥಳಕ್ಕೆ ಪೆರೆಚುಜ್ಜ ಎಂಬುದಾಗಿ ಹೆಸರಿಟ್ಟರು. ಆಮೇಲೆ ದಾವೀದನು ಒಬೇದೆದೋಮನ ಮನೆಯಲ್ಲಿ ಮಂಜೂಷದ ಪೆಟ್ಟಿಗೆಯನ್ನಿಟ್ಟ. ಅವನ ಮನೆ 3 ತಿಂಗಳಲ್ಲಿ ಐಶ್ವರ್ಯದಿಂದ ತುಂಬಿತು. ಬೆತ್ಲೆಹೇಮ್ ದಾವೀದನೂರಿನಲ್ಲಿ ದಾವೀದನಿಗೆ ವರ್ತಮಾನ ಮುಟ್ಟಿತು. ಈಗ ಅದನ್ನು ತರಬೇಕೆಂಬುದಾಗಿ ಆಸೆಪಟ್ಟು ಆತನೆಲ್ಲ ನೋಡಿದ, ಧರ್ಮಶಾಸ್ತ್ರವನ್ನು ಓದಿದ. ಅದನ್ನು ಎತ್ತಿನ ಬಂಡಿಯಲ್ಲಿ ತರುವುದು, ಕಳಿಸಿಕೊಡುವುದು, ಅದು ಫಿಲಿಷ್ಟಿಯರ ಪದ್ಧತಿ. ಬಟ್ ಯೆಹೋವನ ಪದ್ಧತಿ, ನಮ್ಮ ಕರ್ತನಾದ ತಂದೆಯಾದ ದೇವರ ಪದ್ಧತಿ, ಮೋಶೆಗೆ ಆತನು ಧರ್ಮಶಾಸ್ತ್ರದಲ್ಲಿ ಬೋಧಿಸೋದು, ಯಾಜಕ ಕಾಂಡದಲ್ಲಿ ಹೇಳಿದಂಥದ್ದು, ಅರಣ್ಯ ಕಾಂಡದಲ್ಲಿ ಅವರು ಮಾಡಿದಂಥದ್ದು, ಅದನ್ನು ಅವರು ಸ್ಟಡಿ ಮಾಡಿದ. ಆವಾಗ ಮೊದಲು ಸಂಗತಿ ಮಾಡಿದ. ಈಗ ದೇವರ ಪ್ಲ್ಯಾನಿಗೆ ಬಂದ. ಅಲ್ಲಿ ತನಕ ಮಾತಾಡಿದೆ, ದೇವರ ಪ್ಲ್ಯಾನಿಗೆ ಬಂದ. ಏನು ಮಾಡಿದ? ಮೊದಲು ದೇವರ ಪ್ಲ್ಯಾನ್ನಲ್ಲಿ ಆ ಮಂಜೂಷವನ್ನು ಎಲ್ಲಿ ಇಡಬೇಕು ಆ ಸ್ಥಳವನ್ನು ನೋಡಿ ಅದಕ್ಕೆ ಒಂದು ಸ್ಥಳವನ್ನು ಸಿದ್ಧ ಮಾಡಿದ. ಮತ್ತು ಆತನು ಒಂದು ಗುಡಾರವನ್ನು, ಟೆಂಟನ್ನು ಅಲ್ಲಿ ಕಟ್ಟಿದ. ಟೈಮ್ ಹೋಗಿರ್ಬೋದು. ನಂತರ ಟೆಂಟ್ ಮಾಡಿದ. ಈಗ ಅವನಿಗೊತ್ತು, ಇದನ್ನು ಎತ್ತಿನ ಬಂಡಿಯಲ್ಲಿ ಕಳಿಸುವುದಲ್ಲ, ಯಾವುದರಲ್ಲಿ ಕಳಿಸಬೇಕು? ಯಾಜಕರು, ಅದಕ್ಕೆ ಪ್ರತಿಷ್ಠಿತ ಯಾಜಕರನ್ನು ನೇಮಿಸಿ ಕರೆದು ಅದನ್ನು, ಕೋಲುಗಳನ್ನು ಅದಕ್ಕೆ ಸಿಕ್ಕಿಸಿ, ಯಾಜಕರು ಆ ಕೋಲುಗಳ ಮೂಲಕ ಅದನ್ನು ತಮ್ಮ ಹೆಗಲಿನ ಮೇಲೆ ಹೊತ್ತುಕೊಂಡು ಬರಬೇಕು. ಇದು ದೇವರ ಯೋಜನೆ.
ದಾವಿದನ ಯೋಜನೆ ಏನಾಯಿತು? ಫಿಲಿಸ್ಟಿಯರ ಯೋಜನೆಯನ್ನು ಎಡಾಪ್ಟ್ ಮಾಡಿಕೊಂಡು ಇವತ್ತು ಕ್ರೈಸ್ತರಾಗಿ ದೇವರ ಯೋಜನೆಯನ್ನು ನಾವು ಎಡಾಪ್ಟ್ ಮಾಡೋದು ಅನುಸರಿಸುವುದು ಬಿಟ್ಟು ಬೇರೆ ಯೋಜನೆಯನ್ನು ಎಡಾಪ್ಟ್ ಮಾಡ್ತೇವೆ. ಯಾರ್ಯಾರು ಒಂದೊಂದು ಸಭೆಯಲ್ಲಿ ಏನೇನು ಮಾಡ್ತಾರೆ ಅದನ್ನು ಎಡಾಪ್ಟ್ ಮಾಡೋದಲ್ಲ. ಅಪೋಸ್ತಲ ಕೃತ್ಯ ಮತ್ತು ಪತ್ರಿಕೆಗಳಲ್ಲಿ ನಮಗೆ ಪ್ಲ್ಯಾನ್ ಕೊಡಲ್ಪಟ್ಟಿದೆ. ಹೇಗೆ ಯೇಸುವನ್ನು ಸೇವಿಸಬೇಕು, ಸಭೆಯಲ್ಲಿ ಹೇಗೆ ಕ್ರಮ ಇರಬೇಕು, ಅದೆಲ್ಲ ಪ್ಲ್ಯಾನ್ ಕೊಡಲ್ಪಟ್ಟಿದೆ. ಅದಕ್ಕೆ ಅವನು ಮತ್ತೆ ಏನು ಮಾಡಿದ? ಮತ್ತೆ ತಾನು ಸಿದ್ಧ ಮಾಡಿದ ಸ್ಥಳಕ್ಕೆ ತರುವುದಕ್ಕೋಸ್ಕರ ಎಲ್ಲ ಇಸ್ರಾಯೇಲರನ್ನು ಯೆರೂಸಲೇಮಿಗೆ ಕರೆದನು. ಅವರನ್ನು ಕರೆದ ಮಾತಾಡಿದ. ಇವತ್ತು ನಾನು ಕಳೆದ ವಾರ ಮಾತಾಡುವಾಗ ಟೈಮ್ ಆಯಿತು. ಆ ಪಾಯಿಂಟ್ ಮಾತಾಡುವಾಗ ಸಭೆಗಳಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕಿದ್ರೆ ಆ ಸಭೆಯ ಮಕ್ಕಳಿದ್ದಾರೆ, ದೇವರು ಕಳಿಸಿದ ಮಕ್ಕಳಿದ್ದಾರೆ. ಆ ಮಕ್ಕಳನ್ನೆಲ್ಲರನ್ನು ಕರೆದು ವಿಶ್ವಾಸಕ್ಕೆ ತೆಗೆದು ದೇವರು ಅಲ್ಲಿ ಕೊಟ್ಟುವ ಪ್ಲ್ಯಾನನ್ನು ಅವರಿಗೆ ತಿಳಿಸಿ ಏನೇ ಮಾಡುವಾಗ ಅದನ್ನು ಹೇಳಿ ನಂತರ ಕೈ ಹಾಕೋ. ಯಾಕೆ? ಮನೆ ನನ್ನ ಮನೆ ನಮ್ಮ ಮನೆ ಅಂತ ಹೇಳಿದ ಮೇಲೆ ಆ ಮನೆಯ ಮಕ್ಕಳಿಗೆ ಹೇಳಬೇಕಾ ಬೇಡವಾ? ಇಸ್ರಾಯೇಲ್ನಲ್ಲಿರುವ ಜನರಿಗೆ ದಾವೀದನು ಅರಸನಾಗಿದ್ದ ಕೇಳಬೇಕಂತ ಇಲ್ಲ, ಹೇಳಬೇಕಂತ ಇಲ್ಲ. ಆದರೆ ಅವರು ಆತನು ದೇವರ ಆತ್ಮನಿಂದ ನಡೆಸಲ್ಪಟ್ಟ ಅಭಿಷೇಕ್ತ ದೇವರ ಇಸ್ರಾಯೇಲ್ಯರ ಅರಸನಾಗಿದ್ದ, ದೇವ ಮನುಷ್ಯನಾಗಿದ್ದ, ಅರಸಾಗಿದ್ದ, ಪ್ರವಾದಿಯಾಗಿದ್ದ. ಅವನು ದೇವರ ಸ್ವರವನ್ನು ಸ್ಪಷ್ಟವಾಗಿ ಕೇಳುವಂಥ ವ್ಯಕ್ತಿ. ಆ ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡ, ಅದನ್ನು ತರಬೇಕಾದ ಪ್ಲ್ಯಾನನ್ನು ದೇವರಿಂದ ಪಡ್ಕೊಂಡ. ಈಗ ಅವನೇ ಹೇಳ್ತಾನೆ, ಯಾಜಕರಿಗೆ ಹೇಳಿದ ಆತನೇ, ಜನರಿಗೆ ಹೇಳಿದ ಆತನೇ. ಅಲ್ಲಿ ಮುಂದೆ ಹೇಳ್ತಾನೆ, ಓದ್ತಾ ಹೋಗುವ, ಕಳೆದ ಸಾರಿ ಯಾಜಕರೇ ನೀವಿಲ್ಲದೆ ಹೋದದಕ್ಕೆ ಎಡವಟ್ಟು ಆಯಿತು ಎಂಬುದಾಗಿ. ಯಾರಿಲ್ಲದಕ್ಕೆ? ಅದನ್ನು ಹೋರತಕ್ಕ ಇಲ್ಲದಕ್ಕೆ, ಅದನ್ನು ತರತಕ್ಕ ಯಾಜಕರಿಲ್ಲದಕ್ಕೆ. ಅಲ್ಲಿ ಒಬ್ಬ ಉಜ್ಜನ ವಧೆ ಆಯಿತು, ಪೆರೆಚ್ ಉಜ್ಜ. ಓಕೆ, ಓದುವ, ನಾವು ಓದಿ ನೋಡುವ. ಒಟ್ಟಿಗೆ ನೀವು 5ನೇ ವಚನದಿಂದ 10ನೇ ವಚನದವರೆಗೆ ಓದುವಾಗ, ಟೋಟಲ್ ಇದರಲ್ಲಿ ಓದುವಾಗ ಎಲ್ಲ ಅಲ್ಲಿ 742 ಯಾಜಕರು ಇದ್ರು. 742 ಯಾಜಕರು. ನೀವು ಓದಿ ಲೆಕ್ಕ ಮಾಡಿ ಬರೆಯಿರಿ, ಆಗ 742 ಯಾಜಕರು ಕಂಡು ಬರುತ್ತಾರೆ. ಮತ್ತೆ ಮುಂದೆ ಹೇಳ್ತಾನೆ 11ನೇ ವಚನ 12ನೇ ವಚನ ಓದಿ. ಲೇವಿಯರಲ್ಲಿ ಗೋತ್ರ ಪ್ರಧಾನರಾದ ನೀವು ನಿಮ್ಮ ಸಹೋದರರು ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ಅಮ್ಮಿನಾದಾಬ್ ಎಂಬ ಲೇವಿಯರನ್ನು ಕರೆದು ಅವರಿಗೆ, ಲೇವಿಯರಲ್ಲಿ ಗೋತ್ರ ಪ್ರಧಾನದ ನೀವು ನಿಮ್ಮ ಸಹೋದರ ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ಹೇಳಿದ, ನೀವು ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ. ಯಾಕೆ? ಅವರಿಗೆ ಮಂಜೂಷದ ಪೆಟ್ಟಿಗೆಯನ್ನು ಹೊರಲಿಕ್ಕೆ ಇದೆ. ಹೇಳಿದ, ಶುದ್ಧಿಪಡಿಸಿಕೊಳ್ಳಿರಿ. ಮುಂದೆ ಓದಿ. ಇಸ್ರಾಯೇಲ್ ದೇವರಾದ ಯೆಹೋವನ ಮಂಜೂಷವನ್ನು ನಾನು ಸಿದ್ಧ ಮಾಡಿರುವ ಸ್ಥಳಕ್ಕೆ ತೆಗೆದುಕೊಂಡು ಬನ್ನಿರಿ. ಯಾರು? ಅರಸನು ಸಿದ್ಧ ಮಾಡಿದ ಸ್ಥಳಕ್ಕೆ. ಲೇವಿಯರ್ ಸಿದ್ಧ ಮಾಡಿದಲ್ಲ, ಅರಸ ಮಾಡಿದು. ಅರಸನಿಗೀಗ ಪ್ಲ್ಯಾನ್ ಅರ್ಥ ಆಯಿತು, ಎಲ್ಲಿ ಆ ಗುಡಾರ ಹಾಕಬೇಕು. ದೇವರು ಆತನಿಗೆ ತೋರಿಸಿದ ಸ್ಥಳದಲ್ಲೇ ಗುಡಾರವನ್ನು ಹಾಕಿದ್ದಾನೆ. ಓಕೆ, ನೀವು ಮೊದಲನೆಯ ಸಾರಿ ಇರಲಿಲ್ಲವಾದದ್ದರಿಂದ ನಮ್ಮ ದೇವರಾದ ಯೆಹೋವನು ತನ್ನ ಸನ್ನಿಧಿಗೆ ಧರ್ಮ ವಿರೋಧವಾಗಿ ಬಂದ ನಮ್ಮಲ್ಲಿ ಒಬ್ಬನನ್ನು ಧರ್ಮ ವಿಧಿ ನೋಡಿ, ಮಾಡಿದ್ದು ತಪ್ಪು ದಾವೀದನಿಂದಿತ್ತು. ಧರ್ಮ ವಿರೋಧವಾಗಿ ಬಂದ ನಮ್ಮಲ್ಲಿ ಒಬ್ಬನನ್ನು ಸಂಹರಿಸಿದನಷ್ಟೇ. ಈಗ ಯಾರ ಮೇಲೆ ಬಂತು? ಅದು ಉಜ್ಜನ ಮೇಲೆ ಬಂತು. ಧರ್ಮ ವಿರೋಧವಾಗಿ ಆತನ ಹಿಡಿದದ್ದು, ಅದು ಮುಟ್ಲಿಕ್ಕೆ ಅವನಿಗೆ ರೈಟ್ ಇಲ್ಲ. ಪ್ರತಿಷ್ಠಿತ ಯಾಜಕರು ಮಾತ್ರ ಅದನ್ನು ಮುಟ್ಟಬೇಕಿತ್ತು. ಇವನು ಕೈ ಹಾಕಿ ಬಿಟ್ಟ, ಸತ್ತು ಬಿದ್ದ. ಈಗ ನೀವು ಮೊದಲನೇ ಸಾರಿ ಇಲ್ಲವಾದ್ದರಿಂದ ಇಂತಹ ಸಂಗತಿ ನಡೆಯಿತು ಅಂತ ದಾವೀದನ್ನು ಎಕ್ನಾಲೇಜ್ ಮಾಡ್ತಾ ಇದ್ದಾನೆ. ಅವನ ಮಿಸ್ಟೇಕನ್ನು, ತನ್ನ ತಪ್ಪನ್ನು. ಇದು ಬಹಳ ಪ್ರಾಮುಖ್ಯ. ನಾವು ದೇವರ ಯೋಜನೆಯನ್ನು ಮಾಡದೆ ನಮ್ಮ ಯೋಜನೆಯಲ್ಲೇ ಮುಂದೆ ನಡೆದು, ನಮ್ಮ ಆಲೋಚನೆ ಮುಂದೆ ನಡೆದು ಸಮಸ್ಯೆ ಆದಾಗ ದೇವರನ್ನು ದೂರುವುದಲ್ಲ, ಇನ್ನೊಬ್ಬರನ್ನು ದೂರುವುದಲ್ಲ, ಪಾಸ್ಟರನ್ನು ದೂರುವುದಲ್ಲ, ಲೀಡರನ್ನು ದೂರುವುದಲ್ಲ. ಏನು ಮಾಡಬೇಕು? ನಿನ್ನದು ತಪ್ಪಾದರೆ, ನನ್ನ ತಪ್ಪಾದರೆ
ನಾನು ಮೊದಲು ಎಕ್ನಾಲೇಜ್ ಮಾಡಬೇಕು, ಎಸ್ ದಿಸ್ ಈಸ್ ಮೈ ಮಿಸ್ಟೇಕ್, ಇದು ನನ್ನ ತಪ್ಪು ಎಂಬುದಾಗಿ ಎಕ್ನಾಲೇಜ್ ಮಾಡುವಂಥದ್ದು. ಎಂದು ಹೇಳಲು ಯಾಜಕರು ಲೇವಿಯರು ಇಸ್ರಾಯೇಲ್ ದೇವರಾದ ಯೆಹೋವನ ಮಂಜೂಷವನ್ನು, ಇಲ್ಲಿ ಅವನು ಅಪೋಲೋಜೈಸ್ ಕೂಡ ಕೇಳಿಕೊಂಡ, ನೀವು ಇಲ್ಲದಿದ್ದರೆ ಆದದ್ದು ಅಂತ ಹೇಳಿಕೊಂಡು ಅಲ್ಲಿ ಅವನ ಎಕ್ನಾಲಜ್ಮೆಂಟ್ನಲ್ಲಿ ಅಪೋಲೋಜೈಸ್ ಕೂಡ ಇದೆ, ತಪ್ಪೊಪ್ಪಿಗೆ ಕೂಡ ಇದೆ. ತಪ್ಪೊಪ್ಪಿಕೊಂಡ ದೇವರಾದ ಯೆಹೋವನ ಮಂಜೂಷವನ್ನು ತರುವುದಕ್ಕೋಸ್ಕರ ತಮ್ಮನ್ನು ಶುದ್ಧಿಪಡಿಸಿಕೊಂಡ. ಅರಸನು ಹೇಳಿದ ಮಾತನ್ನು ಕೇಳಿ ಯಾಜಕರಿಗೆ ಶುದ್ಧ ಮಾಡಲಿಕ್ಕೆ ಹೇಳಿದ, ಅವರು ತಮ್ಮನ್ನು ಶುದ್ಧಪಡಿಸಿಕೊಂಡ್ರು. ದಟ್ ಈಸ್ ಕಾಲ್ಡ್ ಅಬ್ಸುಲೆಟ್ಲಿ ಒಬೀಡಿಯಂಟ್. ಅರಸನ ಮಾತಿಗೆ ಸಂಪೂರ್ಣ ವಿಧೇಯರಾದವರು. ಯಾವುದಕ್ಕೋಸ್ಕರ? ದೇವರ ಯೋಜನೆಯನ್ನು ನೆರವೇರಿಸೋದಕ್ಕೋಸ್ಕರ. ಇವತ್ತು ನಾವು ಯಾರಿಗೆ ಸಹ ವಿಧೇಯರಾಗುವುದಾದರೆ, ದೇವರ ವಾಕ್ಯಾನುಸಾರವಾಗಿ ನಾವು ವಿಧೇಯರಾಗುವುದಾದರೆ, ದೇವರ ಪ್ಲ್ಯಾನನ್ನು ಅಥವಾ ದೇವರ ಉದ್ದೇಶ ಮತ್ತು ಪ್ಲ್ಯಾನನ್ನು ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ನಾವು ಒಪ್ಪಿಸಿಕೊಡುವವರಾಗಿದ್ದೇವೆ. ದಟ್ ಈಸ್ ದ ಒಬೀಡಿಯಂಟ್. ನಾವು ವಿಧೇಯರಾದಾಗ ದೇವರ ಯೋಜನೆ ನಮ್ಮಲ್ಲಿ ನೆರವೇರುವುದಕ್ಕೆ ನಾವು ಒಪ್ಪಿಸಿಕೊಡುವವರಾಗಿದ್ದೇವೆ. ಓಕೆ, ಒಬೀಡಿಯಂಟ್ ಆ್ಯಂಡ್ ಆ್ಯಕ್ಷನ್. ಇಮ್ಮಿಡಿಯೇಟ್ಲಿ ಅವರ ಆ್ಯಕ್ಷನ್ ಆದರು. ಅವನು ಹೇಳಿದ, ನೀವು ಶುದ್ಧೀಕರಿಸಿಕೊಳ್ಳಿ, ಬಂದರು, ಅವನ ವರ್ಡ್ಗೆ ಒಬೀಡಿಯಂಟ್ ಆದರು, ಆ್ಯಕ್ಷನ್ ಮಾಡಿದ್ರು. ಕೆಲವರು ಒಬೀಡಿಯಂಟ್ ಆಗ್ತಾರೆ, ಮಾಡುವುದಿಲ್ಲ. ಇಬ್ಬರು ಮಕ್ಕಳಿರ್ತಾರೆ. ಒಬ್ಬ ಮಗ ಹತ್ರ ಅಪ್ಪ ಮಾತಾಡ್ತಾನೆ, ಮಗನೇ ಇವತ್ತು ಗಾರ್ಡನಿಗೆ ಸ್ವಲ್ಪ ನೀರು ಹಾಕಬೇಕು. ಅವನು ಹೇಳ್ತಾನೆ, ನಾನು ಹಾಕೋದಿಲ್ಲ, ನನಗೆ ಆಗುವುದಿಲ್ಲ ಅಂತ. ಹೊರಗೆ ಎಲ್ಲರೂ ಕೇಳಿದರು. ಆಗ ಹೊರಗಿನವರು, ನೋಡು ಎಷ್ಟು ಡಿಸೊಬಿಡಿಯಂಟ್ ಮಗ. ಮತ್ತೊಬ್ಬ ಮಗನ ಹತ್ರ, ಮಗನೇ ನೀನು ಅಲ್ಲಿಗೆ ಹೋಗಿ ಇಂಥದನ್ನು ತರಬೇಕಂತ ಹೇಳ್ತಾನೆ. ಆಯ್ತಪ್ಪ ಅಂತೇಳಿ ಬೇರೆ ಕಡೆಗೆ ಹೋಗ್ತಾನೆ. ಅವ ಹೊರಗೆ ಹೋಗುವಾಗ ಅಂತ ಆಯ್ತಪ್ಪ ಅಂತ ಹೇಳಿದ್ದಾನೆ. ಯಾರು ಅಪ್ಪ ಆಯಿತು ಅಂತ ಹೇಳಿದ, ಅವನ ಅಪ್ಪನ ಕೆಲಸ ಮಾಡಲಿಲ್ಲ. ಯಾವ ಮಗ ನೀರು ಹಾಕುವುದಿಲ್ಲ, ನನಗೆ ಕ್ರಿಕೆಟ್ ಆಡಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ, ಅವನು ಬೇಗ ಕ್ರಿಕೆಟ್ ಮುಗಿಸಿ ಎಲ್ಲ ಗಿಡಗಳಿಗೆ ನೀರು ಹಾಕಿದ. ಅಪ್ಪ ಮನೆಗೆ ಬರುವಾಗ ತೋಟದಲ್ಲೆಲ್ಲ ನೀರು ಬಿದ್ದಿದೆ, ಖುಷಿಯಾಯಿತು, ಮಗ ವಿಧೇಯನಾದ. ಮಾಡುವುದಿಲ್ಲ ಅಂತ ಹೇಳಿದ, ಆದರೆ ಮಾಡಿದ. ಮಾಡ್ತೇನಂತ ಹೇಳಿ ಮಾಡಲಿಲ್ಲ. ಯಾರು ವಿಧೇಯನಾದದ್ದು? ಲೋಕದ ಜನರು ಅಪ್ಪ ಮಾತಾಡುವಾಗ ಉತ್ತರ ಕೊಟ್ಟದ್ದನ್ನು ಕೇಳಿದವರು. ಮಾಡುವುದಿಲ್ಲ ಹೇಳುವವನು ಅವನು ಸರಿ ಇಲ್ಲ, ಆಯ್ತಪ್ಪ ಅಂತ ಹೇಳಿದವನು ಒಳ್ಳೆ ಮಗ. ಮನೆಯೊಳಗಿನವರಿಗೆ ಆಯ್ತು ಹೇಳಿದವ ಡಿಸೋಬಿಡಿಯಂಟ್, ಮಾಡುವುದಿಲ್ಲ ಹೇಳಿದವ ಮಾಡಿದ್ದಾನೆ, ಅವನು ಒಬೀಡಿಯಂಟ್. ಯಾರು ಒಬೀಡಿಯಂಟ್? ಮಾಡಿದ ಒಬೀಡಿಯಂಟ್. ಓಕೆ, ಇಲ್ಲಿ ನೋಡಿ, ಇದನ್ನು ನಾವು ಮುಂದೆ ಹೋಗುವ ಹಾಗೆ ಇರಬಾರ್ದು, ನಾವು ಅಂಥವರಾಗಿರಬಾರ್ದು. ಮುಂದೆ ಓದಿ 15ನೇ ವಚನ. ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಆಜ್ಞಾನುಸಾರವಾಗಿ ಲೇವಿಯರು ದೇವ ಮಂಜೂಷಕ್ಕೆ ಕೋಲುಗಳನ್ನು ಸಿಕ್ಕಿಸಿ. ಮೋಶೆಯ ಮುಖಾಂತರ ಕೊಡಲ್ಪಟ್ಟ ದೇವರ ಆಜ್ಞೆಯ ಅನುಸಾರವಾಗಿ. ಯಾರ ಆಜ್ಞೆ? ದೇವರ ಆಜ್ಞೆ ಅನುಸಾರವಾಗಿ ಅವರು ಮೊದಲು ಏನು ಮಾಡಿದ್ರು ಅಂದರೆ, ಈಗ ಶುದ್ಧಪಡಿಸಿದ್ರು, ಅರಸನಿಂದ ಆರ್ಡರ್ ಆಯಿತು, ಇವರು ನೇಮಿಸಲ್ಪಟ್ಟಿದ್ದಾರೆ, ಇವರಿಗೆ ಫುಲ್ ಅಥಾರಿಟಿ ಇದೆ. ಆ ಮಂಜೂಷದ ಬೆಟ್ಟಿಗೆ ಮುಟ್ಟಿದ್ರು, ಅವರಿಗೆ ಏನಾಗುವುದಿಲ್ಲ. ಈಗ ಕೋಲುಗಳನ್ನು ಸಿಕ್ಕಿಸಿದ್ರು. ಓಕೆ, ಅಕಾರ್ಡಿಂಗ್ ಟು ದ ವರ್ಡ್. ಇಲ್ಲೇನು ಹೇಳ್ತದೆ? ಮೋಶೆಯ ಮುಖಾಂತರ ಕೊಡಲ್ಪಟ್ಟ ಯೆಹೋವನ ಆಜ್ಞಾನುಸಾರ. ಅಂದರೆ ದೇ ಆಕ್ಟಿವೇಟ್ ದೇರ್ ಸೆಲ್ಫ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಆ ಲೇವಿಯರು ದೇವರ ವಾಕ್ಯಾನುಸಾರವಾಗಿ ಆ್ಯಕ್ಷನ್ ಆದರು. ಪ್ರತಿಯೊಂದು ದೇವರ ವಾಕ್ಯಾನುಸಾರವಾಗಿ ಆಗಬೇಕು. ನಾವು ಮಾಡುವಂಥದ್ದೆಲ್ಲ ದೇವರ ವಾಕ್ಯದ ಟೆರಿಟರಿಯ ಒಳಗಿರಬೇಕು, ಸರ್ಕಲ್ನ ಒಳಗಿರಬೇಕು, ದೇವರ ವಾಕ್ಯದ ಸರ್ಕಲ್ನ ಹೊರಗಡೆ ಅಲ್ಲ. ಕ್ರೈಸ್ತೀಯ ಜೀವಿತದಲ್ಲಿ ಯಾವುದನ್ನು ಮಾಡಲಿಕ್ಕೆ ಫಿಲಿಸ್ಟಿಯರ ಅನುಕ್ರಮಣೆಯನ್ನು ಅನುಸರಿಸುವುದಲ್ಲ, ದೇವರ ವಾಕ್ಯದ ಅನುಕ್ರಮಣೆಯನ್ನು ಅನುಸರಿಸಬೇಕು. ದೇವರ ವಾಕ್ಯವನ್ನು ಅನುಸರಿಸಿದರೆ ಸಭೆಯಲ್ಲಿ ಸಮಾಧಾನ ಇರ್ತದೆ, ದಬ್ಬಾಳಿಕೆ ಇರುವುದಿಲ್ಲ. ಸಭೆಯಲ್ಲಿ ಧೈರ್ಯ ಮತ್ತು ಸಂತೋಷ ಇರ್ತದೆ, ಭಯ ಇರುವುದಿಲ್ಲ. ಚರ್ಚ್ ಇಸ್ ನಾಟ್ ಅ ಜೈಲ್. ಚರ್ಚ್ ಇಸ್ ದ ಹೆವನ್ಲಿ ಪ್ಲೇಸ್, ದ ಹೌಸ್ ಆಫ್ ಗಾಡ್. ಜೈಲರಿಗೆ ಭಯಪಟ್ಟು ಜೈಲಿನಲ್ಲಿರುವುದಕ್ಕೆ ಕರೀಲಿಲ್ಲ. ನನ್ನ ಮಕ್ಕಳು ಚಿಕ್ಕ ಇರುವಾಗ ದೊಡ್ಡ ಮಗಳು ನನಗೆ ತುಂಬ ಹೆದರ್ತಿದ್ದು, ನಾನೇನು ಹೆದರ್ಸಲಿಲ್ಲ.
ಹಾಗೆ ಅವಳು ನನ್ನ ಹತ್ರ ಅವಳು ನನ್ನ ಹತ್ರ ಬರುವಾಗ, ಜನರಿಗೆ ನೋಡುವಾಗ ಅವಳು ನನ್ನನ್ನು ಪೋಲಿಸ್ತಾರ. ಹಾಗೆ ಆಗಬಾರ್ದು. ಅಪ್ಪ ಮತ್ತು ಮಗಳ ಸಂಬಂಧ ಚಿಕ್ಕ ಇದ್ದದ್ದು. ಬಟ್ ಸ್ವಲ್ಪ ಬುದ್ಧಿವಂತ ದೊಡ್ಡ ಆದ್ಲು, ಅವಳಿಗೆ ಗೊತ್ತಾಯ್ತು ಅಪ್ಪ ನನ್ನ ಫ್ರೆಂಡ್ ಅಂತ. ಅಪ್ಪ ನನ್ನ ಫ್ರೆಂಡ್ ಮಾಡಿದ್ಲು, ಫ್ರೆಂಡ್ ಫಾದರ್. ಮತ್ತು ಏನಿದ್ಲು ಬಂದು ಕೂತ್ಕೊಳ್ತಾ ಅಪ್ಪ ಹಾಗಪ್ಪ ಈಗಪ್ಪ ಆಗಪ್ಪ ಈಗಪ್ಪ ಕ್ಲಿಯರ್ ಆದ್ಲು. ಯಾವಾಗಲೂ ದೇವ ಸೇವಕ ಮತ್ತು ಸಭೆಯವರ ಸಂಬಂಧ ಹೀಗಿರಬೇಕು. ಆದರೆ ಯಾರ ಮಾತಿಗೆ ಅಲ್ಲ, ವಾಕ್ಯಕ್ಕೆ ಮೊದಲು ಕಿವಿಗೊಡಬೇಕು. ಎಂತ ಬಂದರೂ ವಾಕ್ಯದಿಂದ ಡೀಲ್ ಮಾಡಬೇಕು, ಜನರ ಮಾತುಗಳಿಂದ ಡೀಲ್ ಮಾಡುವುದಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎನಿ ಚರ್ಚ್ ಇಫ್ ಎನಿಬಡಿ ಗೋ, ಯಾರಾದರೂ ಸಭೆಗೆ ಹೋದರೆ ಅವನು ಭಯದಿಂದ ಹೋಗುವುದಲ್ಲ, ಭಯದಿಂದ ಅಲ್ಲಿ ಹೋಗಿ ಭಯ ಹುಟ್ಟುವುದಲ್ಲ. ಭಯದಿಂದ ಹೋದವನು ನಿರ್ಭಯವಾಗಿ ಹಿಂದೆ ಬರಬೇಕು. ಸಭೆಗೆ ಹೋಗಿ ಡಿಸ್ಟರ್ಬ್ ಆಗಿ ಬರುವುದಲ್ಲ. ಸಭೆಗೆ ಹೋದವನು ಅಲ್ಲಿ ವರ್ಷಿಪ್ ಮಾಡೋದು, ಫೆಲೋಶಿಪ್ ಮಾಡೋದು ಸಂತೋಷದಿಂದ ಬರಬೇಕು. ಚಿಂತೆಯಿಂದ ಹೋದವ ನಗುತ್ತಾ ಬರಬೇಕು, ದುಃಖದಲ್ಲಿ ಹೋದವ ನಗುತ್ತಾ ಬರಬೇಕು, ಚಿಂತೆಯಲ್ಲಿ ಹೋದವ ಆನಂದದಿಂದ ಹಿಂದೆ ಬರಬೇಕು. ಅಲ್ಲಿ ಹೋಗಿ ಚಿಂತೆ ಮಾಡಿಕೊಂಡು, ಟೆನ್ಷನ್ ಮಾಡಿಕೊಂಡು, ಗಲಾಟೆ ಮಾಡಿಕೊಂಡು ಹಿಂದೆ ಬರುವುದಲ್ಲ. ದಟ್ ಈಸ್ ದ ಚರ್ಚ್. ಯಾವಾಗ ದೇವರ ಯೋಜನೆ ಎಲ್ಲರಿಗೆ ಅರ್ಥ ಆಗ್ತದೆ, ಆಗ ಸಭೆ ಯಾಕೆ ಇರುವುದಂತ ಗೊತ್ತಾಗ್ತದೆ. ಪ್ರೋಟೋಕಾಲನ್ನು ನಮ್ಮ ಸ್ವಂತದಕ್ಕೆ ಉಪಯೋಗಿಸುವುದಲ್ಲ. ದೇವ ಸೇವಕನಾದ ನಾನು ಪ್ರೋಟೋಕಾಲ್ನು ಸಭೆಯ ಅಭಿವೃದ್ಧಿಗೋಸ್ಕರ ಉಪಯೋಗಿಸಬೇಕು. ನಾವು ಯಾರು ಕೂಡ ಹಿಟ್ಲರ್ ಮತ್ತು ಇನ್ನೊಬ್ಬ ತೀರಿ ಹೋದಂಥ ಸದ್ದಾಮ್ ಹುಸೇನ್ ಥರ ಸರ್ವಾಧಿಕಾರಿ ಎಂಬ ಹೆಸರಿತ್ತು. ನಾವು ಯೆಹೋವನ, ನಮ್ಮ ತಂದೆಯಾದ ದೇವರ, ನಮ್ಮ ಕರ್ತನಾದ ಯೇಸುವಿನ ಸೇವಕರು. ನಮಗೆ ಕೊಟ್ಟಿರುವಂಥ ಪ್ಲ್ಯಾನ್ ಅಂಡರ್ಸ್ಟ್ಯಾಂಡ್ ಆದರೆ ಸೇವಕರಿಗೆ, ಸಭಾ ಜನರಿಗೆ, ತಂದೆ ತಾಯಿಗಳಿಗೆ, ಮಕ್ಕಳಿಗೆ, ಕುಟುಂಬದಲ್ಲಿ ಅವರವರ ಯೋಜನೆ, ಅವರವರಿಗೆ ಕೊಟ್ಟಂಥ ಯೋಜನೆಗಳು ಪ್ಲ್ಯಾನ್ಗಳು ಅರ್ಥ ಆದರೆ, ವೈ ಐ ಆಮ್ ಹಿಯರ್, ದೇವರ ಉದ್ದೇಶ ಕೂಡ ಅರ್ಥ ಆದರೆ, ಅವರ ಸ್ಥಾನದಲ್ಲಿ ಅವರು ನಿಂತರೆ ಸಾಕು, ಫಲ ಕೊಡ್ತಾರೆ. ಸ್ಟ್ಯಾಂಡ್ ಅವರ ಪೊಸಿಷನಲ್ಲಿ ನಿಂತರೆ ಸಾಕು, ಆಗ ಆಟೋಮೆಟಿಕಲಿ ದೇವರ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ. ಓಕೆ, ಮುಂದೆ ಓದುವ. ಮುಂದೆ ದೇವ ಮಂಜೂಷಕ್ಕೆ ಕೋಲುಗಳನ್ನು ಸಿಕ್ಕಿಸಿ ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡರು. ಆಗ ದಾವೀದನು ಲೇವಿಯರ ಪ್ರಧಾನರಿಗೆ, ಗಾಯಕರಾದ ನಿಮ್ಮ ಸಹೋದರರನ್ನು ಸ್ವರಮಂಡಲ, ಕಿನ್ನರಿ, ತಾಳ ಮೊದಲಾದ ವಾದ್ಯಗಳಿಂದ ಉತ್ಸಾಹ ಧ್ವನಿ ಮಾಡುವುದಕ್ಕಾಗಿ ಒಟ್ಟಿಗೆ 10 ವರ್ಷಿಪ್ ಟೀಮ್, ನೀವು ಓದಿ, ಒಟ್ಟಿಗೆ 10 ವರ್ಷಿಪ್ ಟೀಮನ್ನು ಅವರು, ಆ ಗಾಯಕರು ಆ ವರ್ಷಿಪ್ ಟೀಮನ್ನು ಅರೇಂಜ್ ಮಾಡಿದರು. ಈಗ ವರ್ಷಿಪ್ ಟೀಮ್ ಸಿದ್ಧ ಆಯಿತು. ಆ ಮಂಜೂಷದ ಪೆಟ್ಟಿಗೆ ಬರುವಾಗ ವಾದ್ಯಗಳಿಂದ, ತಾಳ ಮದ್ದಳೆಗಳಿಂದ, ಕಿನ್ನರಿಗಳಿಂದ ಆತನನ್ನು ಸ್ತುತಿಸುತ್ತಾ ಭಜಿಸುತ್ತಾ ಬರುವುದಕ್ಕೆ. ಮುಂದೆ ಇಲ್ಲಿ ಓದಿ. ದಾವೀದನು ಇಸ್ರಾಯೇಲ್ಯರ ಹಿರಿಯರು, ಸಹಸ್ರಾಧಿಪತಿಗಳು ಒಬೇದೆದೋಮನ ಮನೆಯಲ್ಲಿದ್ದ ಯೆಹೋವನ ನಿಬಂಧನ ಮಂಜೂಷವನ್ನು ಉತ್ಸವದಿಂದ ತರುತ್ತಿರುವಾಗ, ಉತ್ಸವದಿಂದ ಈಗ ದುಃಖ ಇಲ್ಲ, ಈಗ ಧೈರ್ಯ. ಯಾಕೆ? ಪ್ರೋಟೋಕಾಲ್, ದೇವರ ಆಲೋಚನೆ ಪ್ರಕಾರನೇ ಬರ್ತಾ ಇದೆ. ದೇವರು ಏನು ಪ್ಲ್ಯಾನ್ ಮಾಡಿದ್ದಾನೆ ಅದರ ಪ್ರಕಾರನೇ ಮಂಜೂಷದ ಪೆಟ್ಟಿಗೆ ದಾವೀದನೂರಿಗೆ ಬರ್ತಾ ಇದೆ. ಮುಂದೆ ಓದಿ. ಅದನ್ನು ಹೊತ್ತ ಲೇವಿಯರಿಗೆ ದೇವರ ಸಹಾಯ ದೊರೆತದರಿಂದ, ಇಂಪಾರ್ಟೆಂಟ್, ಒಬ್ಬ ದೇವ ಸೇವಕನಿಗೆ ದೇವರ ಸಹಾಯ ದೊರೆತಾಗ ಅವನು ಎಬಂಡೆಂಟ್ ಆಗಿ ಸೇವೆ ಮಾಡ್ತಾನೆ. ತಂದೆ ಮತ್ತು ಕುಟುಂಬದಲ್ಲಿ ಮಕ್ಕಳಿಗೆ ದೇವರ ಸಹಾಯ ದೊರಕಿದ್ರೆ ಅವರ ಜೀವಿತ ಇದ್ದಾಗಿ ಇರುವುದೇ ಇಲ್ಲ. ಅದನ್ನು ಹೊತ್ತ ಲೇವಿಯರಿಗೆ ದೇವರ ದಯೆ, ಸಹಾಯ ಅಂದ್ರೆ ದಯೆ ದೊರಕಿದಾಗ, ಸಹಾಯ ದೊರಕಿದ್ದರಿಂದ 7 ಹೋರಿಗಳನ್ನು 7 ಟಗರುಗಳನ್ನು ಯಜ್ಞ ಮಾಡಿ ಇಮ್ಮಿಡಿಯೇಟ್ಲಿ ಅವರಿಗೆ ಓರುವಾಗ ಗೊತ್ತಾಯಿತು, ಈಗ ನಮಗೆ ದೇವರ ಸಹಾಯ ಇದೆ, ನಮಗೆ ಏನು ಹಾನಿ ಆಗುವುದಿಲ್ಲ. ಈ ಮಂಜೂಷದ ಪೆಟ್ಟಿಗೆ 100% ದಾವೀದನೂರಿಗೆ ತಲುಪುತ್ತದೆ. ದಾವೀದನು ಸಿದ್ಧ ಮಾಡಿದ ಸ್ಥಳಕ್ಕೆ ಯಾವ ಪ್ರಯಾಸ ಇಲ್ಲ, ನಾವು ಕೊಂಡೋಗ್ತಾನೆ. ಗೊತ್ತಾಯಿತು, ದೇವರ ಸಹಾಯವನ್ನು ಅನುಭವಿಸಿದರು. ಇಮ್ಮಿಡಿಯೇಟ್ಲಿ ಯಜ್ಞ ಅರ್ಪಿಸಿದರು. ದಿ ಬೆಸ್ಟ್ ಸಂಗತಿ. ಇವತ್ತು ನಮ್ಮ ಯಜ್ಞ ಯಾವುದು ಗೊತ್ತುಂಟ? ನಾವು ದೇವರಿಗೆ ಮಾಡುವ ಸ್ತೋತ್ರ. ಪ್ರಿಯರೇ, ಅವರಿಗೆ ಸಹಾಯ ದೊರಕಿತು. ಒಂದೇ ಒಂದು ಕಾರಣ, ಅವರು ದೇವರ ಪ್ಲ್ಯಾನ್ನಲ್ಲಿದ್ದಾರೆ. ದೇ ಆರ್ ಅಂಡರ್ ದ ಪ್ಲ್ಯಾನ್ ಆಫ್ ಗಾಡ್. ಈಗ ಯಜ್ಞ ಅರ್ಪಿಸಿದರು. ಮುಂದೆ ಓದಿ. ದಾವೀದನು ಮಂಜೂಷವನ್ನು ಹೊತ್ತ ಮತ್ತು ವಾದ್ಯ ಮಾಡುವ ಎಲ್ಲ ಲೇವಿಯರು ಹೊರುವವರ ಮುಖ್ಯಸ್ಥನಾದ, ಅಲ್ಲಿ 27ನೇ ವಚನ ಓದಿ. ದಾವೀದನು ಏನು ಹಾಕಿದ್ದ? ದಾವೀದನು ಮಂಜೂಷವನ್ನು ಹೊತ್ತ ವಾದ್ಯ ಮಾಡುವ ಲೇವಿಯರು ಹೊರುವವರಾದ ಮುಖ್ಯನಾದ ಕೇನ್ಯನು ನೂಲಿನ ನಿಲುವಂಗಿಗಳನ್ನು ಧರಿಸಿಕೊಂಡಿದ್ದರು. ದಾವೀದನು
ದಾವೀದನು ಇದರ ಹೊರತಾಗಿ ನಾರಿನ ಎಫೋದನ್ನು ಧರಿಸಿಕೊಂಡಿದ್ದನು. ಇಸ್ರಾಯೇಲರು ಅರ್ಭಟಿಸುತ್ತಾ, ಕೊಂಬು ತುತ್ತಿರలను ಗಟ್ಟಿಯಾಗಿ ಊದುತ್ತಾ, ತಾಳ ಹೊಡೆಯುತ್ತಾ, ಕಿನ್ನರಿ ಸ್ವರಮಂಡಗಳನ್ನು ಬಾರಿಸುತ್ತಾ ಯೆಹೋವನ ನಿಬಂಧನಾ ಮಂಜೂಷದ ಹೇಗೆ ತಂದ್ರು ಅಂದರೆ ಒಳ್ಳೆ ದೊಡ್ಡ ಗದ್ದಲ ಮಾಡಿದ್ರು. ಯಾವುದು? ಸ್ತುತಿಯಲ್ಲಿ ಕುಣಿದಾಡಿದ್ರು. ಇದ್ದ ಎಲ್ಲ ಏನೆಲ್ಲ ತಾರಕ ಮಂಡಲದಲ್ಲಿ ಏನೆಲ್ಲ ಸ್ವರ ಬಾರಿಸುವ ಶಬ್ದ ಬರುವಂಥ ಇನ್ಸ್ಟ್ರೂಮೆಂಟ್ಗಳು ಎಲ್ಲವನ್ನು ಅವರು ಬಾರಿಸುತ್ತಾ ಬಂದರು. ಇಲ್ಲಿ ಒಂದು ವಿಷಯ ಆಯಿತು. ದಾವೀದನ ಊರಿಗೆ ಬರುವಾಗ ದಾವೀದನ ಭಯಂಕರವಾದ ಡ್ಯಾನ್ಸ್ ಆಗ್ತಾ ಇದೆ. ತನ್ನನ್ನು ಪೂರ್ತಿ ಮರೆತು ಡ್ಯಾನ್ಸ್ ಮಾಡುವಾಗ ಮೀಕಳಲು ಆಕೆಯನ್ನು ಪಲ್ಟಿಯೇಳನಿಗೆ ಮದುವೆ ಮಾಡಿ ಕೊಟ್ಟಿದ್ರು. ದಾವೀದ ಅವಳನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ. ಫುಲ್ಲು 12 ಕುಲಕ್ಕೆ ಅರಸನಾದಾಗ ಅಬ್ನೇರನ್ನು ಕರ್ಕೊಂಡು ಬಂದ. ಈಶ್ಬೋತೇಶ್ ಅರಸನಾಗಿದ್ದ ಸೌಲನ ಮಗ, ಅಲ್ಲಿಂದ ಹಿಡ್ಕೊಂಡು ಬಂದ. ಈಗ ಆಕೆ ದಾವೀದನನ್ನು ನೋಡಿ ಮನಸ್ಸಿನಲ್ಲಿ, ಹೃದಯದಲ್ಲಿ ಆತನ ಬಗ್ಗೆ ಹೀನೈಸತೊಡಗಿದಳು. ಮತ್ತು ಮಾತಾಡಿದ್ಳು. ಎಲ್ಲರನ್ನೂ ಕೊಟ್ಟು ದಾವೀದನ ಆಶೀರ್ವದಿಸಿ ಅವರಿಗೆ ಖರ್ಜೂರದ ದ್ರಾಕ್ಷೆಯ ಉಂಡೆಗಳನ್ನೆಲ್ಲ ಕೊಟ್ಟು ಅವರಿಗೆ ತಿನ್ನಲಿಕ್ಕೆ ಕೊಟ್ಟು ಅವರನ್ನು ಆಶೀರ್ವದಿಸಿ ತನ್ನ ಹೆಂಡತಿ ಮಕ್ಕಳನ್ನು ಆಶೀರ್ವದಿಸಲಿಕ್ಕೆ ಬರುವಾಗ ಅವಳು ದಾವೀದನನ್ನು ದೂರಿದರಿಂದ ಅವಳ ಆಶೀರ್ವಾದವನ್ನು ಹೊಂದಲಿಲ್ಲ, ಬಂಜೆಯಾಗಿ ಬಿಟ್ಲು. ನನ್ನ ಪ್ರಿಯ ದೇವಜನರೇ, ಒಂದು ಮಾತು ಹೇಳ್ತಾನೆ, ದೇವರ ಕೃಪೆಯನ್ನು ಅರಿತುಕೊಂಡಂಥ ದಾವೀದ, ನನಗೆ ಈ ಪಟ್ಟವನ್ನು ಕೊಟ್ಟದ್ದು ಮೀಕಳೇ, ನಿನ್ನ ಅಪ್ಪ ಸೌಲ ಅಲ್ಲ. ನನಗೆ ಈ ಒಂದು ಪೊಸಿಷನನ್ನು ಕೊಟ್ಟದ್ದು ನಾನು ಸ್ತುತಿಸುವ ನನ್ನ ದೇವರು, ನನ್ನನ್ನು ಅರಸನನ್ನಾಗಿ ಮಾಡಿದ ದೇವರು. ಇದಕ್ಕಿಂತಲೂ ಇನ್ನೂ ಕೂಡ ಹೀನಾಯವಾಗಿ ನಾನು ಕೆಳಮಟ್ಟಕ್ಕೆ ಇಳಿದು ಆತನನ್ನು ಸ್ತುತಿಸಲಿಕ್ಕೆ ಸಿದ್ಧನಿದ್ದೇನೆ. ನಿನ್ನ ಸಖಿಯರಾದರೂ ಹೇಗೋ ನನ್ನನ್ನು ಗೌರವಿಸ್ತಾರೆ ಎಂಬುದಾಗಿ ಹೇಳಿದ. ಓಹೋ, ಎಂಥ ಒಂದು ವರ್ಡ್! ನನ್ನ ಪ್ರಿಯ ನಾವು ದೇವರನ್ನು ಸ್ತುತಿಸಲಿಕ್ಕೆ, ಕುಣಿದಾಡಲಿಕ್ಕೆ ಯಾರಿಗೆ ಭಯಪಡುವುದು, ಯಾರಿಗೆ ನಾಚಿಗೆ? ಅಯ್ಯೋ, ಬಿಡುಗಡೆಯನ್ನು ಕೊಟ್ಟಂಥ ಯೇಸುವನ್ನು ನಾವು ಆರಾಧಿಸಲಿಕ್ಕೆ, ರಕ್ಷಣೆಯನ್ನು ಒದಗಿಸಿದಂಥ ಯೇಸುವನ್ನು ಆರಾಧಿಸಲಿಕ್ಕೆ ನಮಗೆ ಯಾರು ಅಡ್ಡರಿ? ಅದಕ್ಕೆ ನಾನು ಸ್ತುತಿಸುವಾಗ ಯಾರನ್ನು ನೋಡುವುದಿಲ್ಲ. ಹೇಗೆ ಇಸ್ರಾಯೇಲರು ಕುಣಿತಾರೆ, ಅವರದ್ದೇ ಡ್ಯಾನ್ಸ್ ಮಾಡಿಕೊಂಡು ನಾನು ಆರಾಧಿಸೋದು. ನನಗೆ ವಿರುದ್ಧವಾಗಿ ಏನೆಲ್ಲ ಮಾತಾಡಿದರು ಕೆಲವು ಸೇವಕರು. ನಾನು ಆರಾಧಿಸುವಾಗ ಡ್ಯಾನ್ಸ್ ಮಾಡುವುದಿಲ್ಲ, ನಾನು ಸ್ತುತಿಸುವಾಗ ಸ್ಟೇಟ್ಮೆಂಟೇ ರಾಂಗ್. ಅವ್ರದ್ದು ಸ್ಟೇಟ್ಮೆಂಟೇ ರಾಂಗ್. ನಾನು ಸ್ತುತಿಸುವಾಗ ಡ್ಯಾನ್ಸ್ ಮಾಡ್ತಿದ್ದೆ. ತಲೆ ತಿರುಗಿಸಿದ ನನಗೆ ಗೊತ್ತಿಲ್ಲ. ಯಾಕೆಂದರೆ ನನ್ನ ದಾವೀದನು ಹೇಳುವಾಗ ನಮ್ಮ ಬುದ್ಧಿ ಪರವಶವಾಗಿದ್ದರೆ ದೇವರ ಮಹಿಮೆಗಾಗಿ ಅಂತ ಅವನು ಹೇಳ್ತಾನೆ. ನನ್ನ ಬುದ್ಧಿ ಪರವಶವಾಗಿತ್ತು, ಅದಕ್ಕೆ ನಾನು ಎಲ್ಲಿದ್ದೇನೆ ಅಂತ ಗೊತ್ತಿರುವ ನಾನು ಹಾಗೆ ಸ್ತುತಿಸ್ತಾ ಇದ್ದೆ. ದೇವರನ್ನು ಸ್ತುತಿಸಿಗೆ ನಮಗೆಲ್ಲರಿಗೆ ಯಾರ ಅಡ್ವೈಸ್ ಬೇಡ. ಆತ್ಮದಿಂದ ಸ್ತುತಿಸುವಾಗ ಡ್ಯಾನ್ಸ್ ಬರ್ಬೋದು, ಕುಣಿದಾಡಿ, ನೋ ಪ್ರಾಬ್ಲಮ್. ಬಟ್ ಬೈಲ ಸಾಂಗಿಗೆ ನಲ್ದಾಗೆ ನಲಿಯುವುದಲ್ಲ, ನಾವು ದೇವರನ್ನು ಸ್ತುತಿಸ್ತಾ ಇದ್ದೇವೆ ಎಂಬುದಾಗಿ ನಲಿಯುವಂಥದ್ದು. ನನ್ನ ಪ್ರಿಯ ದೇವಜನರೇ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಮೋಶೆ ಹೇಗೆ ದೇವರ ಪ್ಲ್ಯಾನನ್ನು ನೆರವೇರಿಸಿದ, ಎಲ್ಲಿ ಎಡವಟ್ಟು ಮಾಡಿದ, ನೆಕ್ಸ್ಟ್ ಮಾತಾಡಿ ನಾನು ಮುಗಿಸ್ತೇನೆ. ನೆಕ್ಸ್ಟ್ನಲ್ಲಿ ಅದನ್ನು ಕ್ಲಿಯರ್ ಮಾಡ್ತೇನೆ. ಸೊ ನಾನು ನಂಬುತ್ತೇನೆ ನಿಮಗೆ ದೇವರ ಪ್ಲ್ಯಾನ್ ಏನೆಂಬುದಾಗಿ, ಇದರಲ್ಲಿ ಅರ್ಥ ಆಯಿತು ಎಂಬುದಾಗಿ. ಸೊ ನಿಮ್ಮ ಜೀವಿತದಲ್ಲಿ ದೇವರ ಪ್ಲ್ಯಾನನ್ನು ಅಳವಡಿಸಿರಿ ನನ್ನ ಪ್ರಿಯ ದೇವಜನರೇ. ಯು ಆರ್ ಬ್ಲೆಸ್ಡ್ ಆ್ಯಂಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಯು ವಿಲ್ ಸ್ಪ್ರೆಡ್ ಎವ್ರಿವೇರ್ ಇನ್ ದಿಸ್ ಇಯರ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಆರೋಗ್ಯದಲ್ಲಿ ನೆಲೆಗೊಳಿಸಲಿ. ಆಮೆನ್, ಆಮೆನ್, ಆಮೆನ್.